ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮ್ಮ ಪಕ್ಷದಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ಹೋಗ್ತಾ ಇರಿ, ನನಗೆ ಗೊತ್ತು ಹೆಂಗೆ ಚುನಾವಣೆ ಮಾಡಬೇಕು ಅಂತ. ಆಮೇಲೆ ಪೂರ್ತಿ ನಾನು ಕುಮಾರಸ್ವಾಮಿ ಮಾತನಾಡಿದ್ದು ಕೇಳಿಸ್ಕೊಂಡೆ. ಕೆಲವೊಂದಿಷ್ಟು ಅಂದರೆ ಸ್ಪಷ್ಟತೆ ಇದೆ ಅವ್ರ ಮಾತುಗಳಲ್ಲಿ. ನಮ್ಮಲ್ಲಿ 17 ಜನ ಶಾಸಕರಿದ್ದಾರೆ, ಒಬ್ಬರು ಕಾಲನ ಹೊರಗಡೆ ಇಟ್ಟಿದ್ದಾರೆ, 17 ಮತ ನಮ್ಮದು. ಆಮೇಲೆ BJPಯಿಂದ ಏನು 8 ಮತ ಬರಬೇಕಾಗಿತ್ತು ನಮಗೆ ಹೆಚ್ಚುವರಿಯಾಗಿ. ಕೊನೆಕ್ಷನ್ ಅವರು ಚೇಂಜ್ ಮಾಡಿಕೊಂಡ್ರು ಪ್ಲಾನ್ನ. ಸೊ 30 ಹಾಕಬೇಕು ಅಂದ್ಕೊಂಡ್ರು. ಉಳಿದಂತಹ ಒಂದು 4ರಿಂದ 5 ಮತ ಬರಬೇಕಾಗಿತ್ತು ನಮಗೆ. ಸೊ ಅವ್ರದ್ದೊಂದು 5, ನಮ್ದೊಂದು 17, ಒಂದು 22, 23 ಬರುತ್ತೆ ಅಂದ್ಕೊಂಡಿದ್ವಿ. ಟಫ್ ಫೈಟ್ ಕೊಡಬೇಕು ಅಂತ. ಬಟ್ ಬಂದಿದ್ದು 14. ಶಾಸಕರ ಒಂದು ಸಂಖ್ಯಾಬಲ ಅಥವಾ ಎಷ್ಟು ನಿಷ್ಠರಾಗಿದ್ದಾರೆ ಅನ್ನೋದು ಗೊತ್ತಾಗೋದಕ್ಕೆ ಈ ಥರ ಎಲೆಕ್ಷನ್ ಮಾಡಿದ್ವಿ ನಾವು ಅಂತ ಹೇಳಿದ್ರು. ಸೊ ಈಗ ಗೊತ್ತಾಗಿದೆ ಅವ್ರಿಗೆ ಯಾರು ಡಿಚ್ಚಿ ಮಾಡಿದ್ದಾರೆ ಅಂತ. ಸೊ ಏನಾಗ್ಬೋದು ಕುಮಾರಸ್ವಾಮಿ ಅವರು ಈ ಮಾತುಗಳು ಕೇಳ್ತಾ ಇದ್ದಾರೆ, ವಾಟ್ ಇಸ್ ದ ಪ್ಲಾನ್ 2028ಕ್ಕೆ ಅಂತ? ಅಲ್ಲ, ಕುಮಾರಸ್ವಾಮಿ ಅವರು ಏನು ಪ್ಲಾನ್ ಮಾಡಿದ್ರು ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಅವ್ರು ಸೋತಿರ್ಬೋದು ಅಭ್ಯರ್ಥಿ, ಆದರೆ ನಮ್ಮ ಪಕ್ಷದ ಜೊತೆ ನನ್ನ ಜೊತೆ ಯಾರು ಶಾಸಕರು ನಿಂತ್ಕೊಳ್ಬೋದು, ಯಾರು ನಿಂತ್ಕೊಳ್ಳೋದಿಲ್ಲ. ಭಾಳಷ್ಟು ಶಾಸಕರ ಮೇಲೆ ಒಂದಷ್ಟು ಡೌಟ್ ಇತ್ತು. ಈಗ GT ದೇವೇಗೌಡರನ್ನ ಬಹಿರಂಗವಾಗಿ ಇವರು ಮಾತಾಡಿದ್ದಾರೆ, GT ದೇವೇಗೌಡರು ಕೂಡ ಮಾತಾಡಿದ್ದಾರೆ. GT ದೇವೇಗೌಡರು ನಾನು ಅವ್ರಿಗೆ ಬೇಕಾಗಿಲ್ಲ, ಹೀಗಾಗಿ ನಾನು ಮಾತಾಡೋದು. GT ದೇವೇಗೌಡರ ಸಂಬಂಧ ಚೆನ್ನಾಗಿದೆ. ಹೌದು. GT ದೇವೇಗೌಡರು ಕುಮಾರಸ್ವಾಮಿ ಸಂಬಂಧ ಚೆನ್ನಾಗಿಲ್ಲ. GT ಹರೀಶ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಇವ್ರ ಸಂಬಂಧಗಳು ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ ಸಂಬಂಧಗಳು ಕೆಟ್ಟಿರುವಂಥದ್ದು ಎರಡು ಕುಟುಂಬಗಳ ನಡುವೆ ಕೇವಲ ಕುಮಾರಸ್ವಾಮಿ ಮತ್ತು GT ದೇವೇಗೌಡರ ನಡುವೆ ಅಷ್ಟೇ. ಹೀಗಾಗಿ GT ದೇವೇಗೌಡರು ಮೊದಲಿಂದಲೂ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ. ಆ ಕಡೆ ಕಾಂಗ್ರೆಸ್ ಅಲ್ಲ, ಈ ಕಡೆ JDS ಅನ್ನೋ ಥರ ಯಾವ ಪಕ್ಷದಲ್ಲೂ ನಾನು ಅವಕಾಶ ಅಂತ ಹೇಳ್ತಿಲ್ಲ. JDS ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ DK ಶಿವಕುಮಾರ್ ಬಗ್ಗೆನೂ ಮಾತಾಡ್ತಾರೆ. ಸಿದ್ದರಾಮಯ್ಯ ಅವ್ರನ್ನ ಮೂಢ ವಿಚಾರದಲ್ಲಿ ಘಂಟಾಘೋಷವಾಗಿ ಸಮರ್ಥನೆ ಮಾಡ್ಕೊಂಡ್ರು. ಕಾಂಗ್ರೆಸ್ ಅವರು ಸಮರ್ಥನೆ ಮಾಡ್ಕೊಳ್ದೇ ಇರೋಷ್ಟು GT ದೇವೇಗೌಡರು ಸಮರ್ಥನೆ ಮಾಡ್ಕೊಂಡ್ರು. ಇದು ನೇರವಾಗಿ ಸಿದ್ದರಾಮಯ್ಯ ಅವ್ರನ್ನ ಸಮರ್ಥನೆ ಮಾಡ್ತಾನೆ ಕುಮಾರಸ್ವಾಮಿ ಅವ್ರಿಗೆ ಟಕ್ಕರ್ ಕೊಡುವಂಥ ಒಂದು ಕೆಲಸ ರಾಜಕೀಯವನ್ನು ಮಾಡ್ಕೊಳ್ತಾ ಬಂದರು. ಹೀಗಾಗಿ ಪರಿಷತ್ ಚುನಾವಣೆ ಭಾಳಷ್ಟು ಸ್ಪಷ್ಟವಾಗಿ ಇವ್ರಿಗೂ ಗೊತ್ತಿತ್ತು, ನಾವು ಸೋಲ್ತೀವಿ, ಆದರೆ ನಾವು ಒಂದು ಟೆಸ್ಟ್ ಮಾಡಬೇಕು, ನಮ್ಮ ಜೊತೆ ಯಾರು ನಿಂತ್ಕೊಡ್ತಾರೆ, ಯಾರು ನಿಂತ್ಕೊಳ್ಳೋದಿಲ್ಲ ಅಂತ. ರೆಸಾರ್ಟ್ಗೆ ಬಂದವರು ಕೂಡ ಕುಮಾರಸ್ವಾಮಿ ಅವ್ರಿಗೆ ದ್ರೋಹ ಮಾಡಿದ್ರು. ನನಗೆ ಕುಮಾರಸ್ವಾಮಿ ಅವರು ಎಲ್ಲ ಕರೆಕ್ಟ್ ಅಂತ ನಾನು ಹೇಳ್ತಿಲ್ಲ, ಅದೇ ರೀತಿ ಶಾಸಕರು ಎಲ್ಲರೂ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ನಿಮಗೆ ಮನಸ್ತಾಪಗಳು, ಅಸಮಾಧಾನಗಳು ಇದ್ದಾಗ ಇಡೀ ರಾತ್ರಿ ಕುಮಾರಸ್ವಾಮಿ ಅವರು ಹೇಳಿದಂತಹ ಕಥೆಯನ್ನು ಬಹಳಷ್ಟು ಇಂಪಾಗಿದೆ ನಮಗೆ ಅಂತ ಕೇಳಿಬಿಟ್ಟು ಬಂದು ಚುನಾವಣೆಯಲ್ಲಿ ಅವ್ರಿಗೆ ವಿರುದ್ಧವಾಗಿ ಮತಚಾರವನ್ನು ಮಾಡಿದ್ರೆ, ಹಾಗಾದರೆ ನಿಮಗೆ ಪಕ್ಷ ನಿಯತ್ತು ಇಲ್ಲ, ಚಿಹ್ನೆಯ ನಿಯತ್ತು ಇಲ್ಲ. ನಿಮ್ಮನ್ನು ಜನರು ಆಯ್ಕೆ ಮಾಡಿದ್ದು JDS ಪಕ್ಷದ ಸಿಂಬಲಲ್ಲಿ. ಆ ಜನರಿಗೂ ಕೂಡ, ನಿಮ್ಮ ಕ್ಷೇತ್ರದ ಜನರಿಗೂ ಕೂಡ ನೀವು ಒಂದು ರೀತಿಯಲ್ಲಿ ದ್ರೋಹ ಮಾಡಿದಂತಾಯಿತು. ಅದು ನಮಗೆ ವಿವೇಚನೆಗೆ ಬಿಟ್ಟಂಥ ಒಂದು ಅಧಿಕಾರ ಅನ್ನೋ ಕಾರಣಕ್ಕೋಸ್ಕರ ಕ್ಷೇತ್ರದ ಅಭಿವೃದ್ಧಿ ಅಂತ ನೀವೇನೇ ಹೇಳಿದ್ರು ಕೂಡ 2023ರಲ್ಲಿ ಗೆದ್ದು ಬಂದಿತ್ತು ಇದೇ ಚಿಹ್ನೆಯ ಮೇಲೆ. ಹೀಗಾಗಿ ಅಷ್ಟರ ಮಟ್ಟಿಗೆ 28ರವರೆಗೂ ಕೂಡ ನಿಮ್ಮ ನಿಷ್ಠೆ JDSಗೆ ಇರಬೇಕಾಗಿತ್ತು, ನಿಮ್ಮ ನಿಷ್ಠೆ ಆ ಚಿಹ್ನೆಗಿರಬೇಕಾಗಿತ್ತು, ನಿಮ್ಮ ನಿಷ್ಠೆ ಆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರಿಗೆ ಇರಬೇಕಾಗಿತ್ತು. ಆದರೆ ನಾವೆಲ್ಲರನ್ನೂ ಕೂಡ ದೂರೋದಕ್ಕಿಂತಲೂ ಕೂಡ ಕುಮಾರಸ್ವಾಮಿ ಅವರು ಎಷ್ಟರ ಮಟ್ಟಿಗೆ ಸರಿ ಅಂತಲೂ ಕೂಡ ನಾವು ನೋಡಬೇಕಾಗುತ್ತೆ. ಆಯಿತು, 2004 ಆದ ಬಳಿಕ JDS ಡ್ರಾಪ್ ಆಗ್ತಿದೆ ಬಿಟ್ಟರೆ ಮೇಲು ಕೇಳುವಂತಹ ಲಕ್ಷಣಗಳೇ ನಾವು ಅಲ್ಲ ಮಾರುತಿ. ಬಿಫೋರ್ ದಟ್ 2004ರಲ್ಲಿ ಸಮ್ಮಿಶ್ರ ಸರ್ಕಾರ ಆಗಿತ್ತು. ಧರ್ಮಸಿಂಗ್ CM ಆಗಿದ್ದರು, ಸಿದ್ದರಾಮಯ್ಯನವರು DCM ಆಗಿದ್ದರು. ಅದಾದಮೇಲೆ 2006ರಲ್ಲಿ BJP JDS ಸಂಬಂಧ ಆಯಿತು. 2004ರ ಚುನಾವಣೆಯಲ್ಲೇ JDSಗೆ 50ರ ಮೇಲೆ ಬಂದಿದ್ದು. ಅದಾದ ನಂತರ 2008ರಲ್ಲಿ 38-37 ಸೀಮಿತ ಆಯಿತು. 29 2013ರಲ್ಲಿ 2013ರಲ್ಲೂ ಕೂಡ ನಿರೀಕ್ಷೆ ರಿಸಲ್ಟ್ ಬರಲಿಲ್ಲ. 18ರಲ್ಲಿ 38 ಬಂತು. ಅದು ಬಿಟ್ರೆ ಈಗ ಮತ್ತೆ 19 ಒಂದು ಬೈ ಎಲೆಕ್ಷನ್ ಸೋತರು, 18 ಆಯ್ತು. ಸೊ ಈಗ ಇರೋ ಶಾಸಕರನ್ನ ನಾನು ಹೇಳ್ತೀನಿ, ಇರೋ ಶಾಸಕರನ್ನ ಈ ಥರ ಆದಾಗ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಸಮಸ್ಯೆ ಏನು ಕೂರ್ಸ್ ಮಾತಾಡಿ, ಆಯ್ತಪ್ಪ ನಿಮ್ಮ ಜೊತೆ ಪಕ್ಷದ ಜೊತೆ ನೀವು ಇರಿ, ನಿಮ್ಮ ಜೊತೆ ನಾವು ಇರ್ತೀವಿ, ನಿಮ್ಮ ಸಮಸ್ಯೆಗಳು ನಾವು ಇತ್ಯರ್ಥ ಮಾಡ್ತೀವಿ, ಏನು ತೊಂದರೆ ಅಂತ ಮಾತಾಡಬೇಕು. ಹೋಗೋರೆಲ್ಲ ಹೋಗ್ತಾ ಇರಿ, ಬಿಟ್ಟೋದೆಲ್ಲ ಹೋಗಿ ಅಂದ್ರೆ ಪಕ್ಷ ಕಟ್ಟೋದು ಹೇಗೆ? ಚುನಾವಣೆಗೆ 1 ವರ್ಷ ಟೈಮ್ ಇದೆ. ಹೌದು, ಹೆಂಗೆ ಅಂತ ಇದು ರೈಟ್ ಟೈಮ್. ಆಕ್ಚುಲಿ ಏನೇ ನಿರ್ಧಾರ ತಗೋಬೇಕಂದ್ರೂ ಕೂಡ ನೀವು ರೈಟ್ ಟೈಮ್. ಅವ್ರ ಮನಸ್ಸು ಗೆದ್ದು ಅವ್ರನ್ನ ಇಲ್ಲೇ ಇರಿಸ್ಕೋಬೇಕಂದ್ರೂ ಇದು ರೈಟ್ ಟೈಮ್. ಇಲ್ಲ ನಮಗೆ ಇವ್ರು ಬೇಡ, ನೀವು ಇವತ್ತೇ ಗೇಟ್ ಪಾಸ್ ಕೊಡಿ ಅಂದ್ರೆ ಅವ್ರೋಗ ಅವಶ್ಯಕತೆ ಇಲ್ಲ, ನೀವೇ ಕಿತ್ ಬಿಸಾಕ್ಬಿಡ್ಬೋದು. ಸಿದ್ದರಾಮಯ್ಯ ಅಂತವ್ರನ್ನ ನೀವು ಕಿತ್ ಬಿಸಾಚನೆ ಮಾಡಿದ್ರೆ ಆಯ್ತು. ಆದ್ರೆ ನೀವು ಎಲ್ಲರನ್ನೂ ಬಿಟ್ಕೊಟ್ರೆ ಹಂಗಾದ್ರೆ ನಿಮ್ದೇನು ಟ್ರೈನಿಂಗ್ ಸೆಟ್ರಾ JDS? ಎಲ್ಲರನ್ನೂ ಇಲ್ಲಿ ಲೀಡರ್ಗಳಾಗಿ ಟ್ರೈನಿಂಗ್ ಮಾಡೋದು, ಅವರು BJPನೋ ಕಾಂಗ್ರೆಸ್ಸೋ ಮತ್ತೊಂದೋ ನೋಡೋದು. ಇಲ್ಲಿ ನನಗೆ ದೇವೇಗೌಡರು ತಪ್ಪಿಗಿಂತ ಜಾಸ್ತಿ ನಾನು ಕಾಣಿಸ್ತಾ ಇರೋದು ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ನಾವು ಎಷ್ಟೇ ಒಪ್ಕೊಳ್ಳೋಣ ಒಳ್ಳೆಯ ವಿಚಾರಗಳಲ್ಲಿ, ಆದರೆ ರಾಜಕೀಯ ವಿಚಾರ ಅಂತ ಬಂದಾಗ ಕುಮಾರಸ್ವಾಮಿ ಅವರು ಪದೇ ತಪ್ಪು ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ನಿಮಗೆ ಭವಿಷ್ಯ ಎಲ್ಲಿದೆ ಅಲ್ಲಿ ಹೋಗಿ ಅಂತ ಹೇಳಿದ್ರೆ, ಹಂಗಾದ್ರೆ ಅವ್ರು ಮಾಡ್ತಿರೋದು ತಪ್ಪ, ಇಲ್ಲ ನೀವು ಮಾಡ್ತಿರೋದು ತಪ್ಪ? ಭವಿಷ್ಯ ನಿಮಗೆ ಇಲ್ಲಿದೆ ಅಂತ ಇದೆಯಾ? ನೀವೇ ಆ ಮಾತು ಹೇಳಿದ್ರೆ, ನೀವು ನಾಯಕರಾಗಿದ್ದಂಥವ್ರು JDS ರಥವನ್ನು ನಡೆಸಬೇಕಾಗಿರುವಂತಹ
ಆ ಸ್ಥಾನದಲ್ಲಿ ಕೂತಿರುವಂಥವ್ರು ನಿಮ್ಮ ಭವಿಷ್ಯ ಎಲ್ಲಿದೆಯೋ ಅಲ್ಲಿ ಹೋಗಿ ಅಂತ ಹೇಳಿದ್ರೆ ಹಂಗಾದ್ರೆ ನಿಮ್ಮದೇ ತಪ್ಪಲ್ವಾ? ನಮ್ಮ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತ ನೀವು ಹೇಳ್ತೀರಾ. ಮತ್ತೊಂದು ಕಡೆ ಹೇಳ್ತೀರಾ ಮತ್ತೆ ಮೈತ್ರಿ ಸರ್ಕಾರ ಬಂದೇ ಬರುತ್ತೆ, ಈ ಸರ್ಕಾರ ಯಾವುದೇ ಕಾರಣಕ್ಕೂ 28ಕ್ಕೆ ಇರಲ್ಲ. ಅಂಥ ಮಾತುಗಳನ್ನ ಹೇಳಿ ನೀವು ಅವರನ್ನು ಉಳಿಸ್ಕೊಳ್ಳುವಂಥ ಒಂದು ಕೆಲಸ ಮಾಡಬೇಕು. ಬಿಟ್ಟರೆ ಈಗ ಆಯಿತು, ಪರಿಷತ್ ಎಲೆಕ್ಷನಲ್ಲಿ ನಿಮಗೆ ಸೋಲು ಆಗುತ್ತೆ ಅಂತ ಗೊತ್ತಿತ್ತು. ಸೋಲು ಆಗೋದನ್ನು ಒಂದು ವೇಳೆ ಈ ರೀತಿ ಅಡ್ಡಮತದಾನ ಆದರೆ ನಮ್ಗೆ ಮುಜುಗರ ಆಗುತ್ತೆ ಅಂತಲೂ ಗೊತ್ತಿತ್ತು. ಹಾಗಾದರೆ ನೀವು ಬಿ ಜೆ ಪಿ ಅವ್ರನ್ನ ಟೆಸ್ಟ್ ಮಾಡೋಕೆ ಹೋದ್ರಾ? ಬಿ ಜೆ ಪಿಯಲ್ಲಿ ಎಲ್ಲರೂ ಸರಿ ಇದ್ದಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಈಗ ಡ್ಯಾಮೇಜ್ ಆಗಿ ನನಗನ್ನಿಸ್ತಿದೆ. JDS ಅಭ್ಯರ್ಥಿ ಗೆಲ್ತಾರೆ ಅಂತ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿತ್ತು, ದೇವೇಗೌಡರಿಗೆ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು, BJP ಅವ್ರಿಗೂ ಕೂಡ ಗೊತ್ತಿತ್ತು. ಇಲ್ಲಿ ಜಾಸ್ತಿ ಮುಜುಗರ ಆಗಿದ್ದೆ ಯಾರಿಗೆ? ಪ್ರಾದೇಶಿಕ ಪಕ್ಷವಾಗಿ JDS ಹಿನ್ನಡೆ ಪದೇ ಪದೇ ಅನುಭವಿಸ್ತಾ ಇದೆ. ಇಡೀ ದೇಶದಲ್ಲಿ ಭರ್ಜರಿಯಾಗಿ ಗೆದ್ದು ಬರ್ತಾ ಇರುವಂತಹ ಮೋದಿ ಮತ್ತು ಅಮಿತ್ ಶಾ ಅವರಂಥ ನಾಯಕರುಗಳನ್ನ ಇಟ್ಕೊಂಡು ದೊಡ್ಡ ಡ್ಯಾಮೇಜ್ ಆಗಿದ್ದು BJPಗೆ. ಹಂಗಾದ್ರೆ ನೀವು BJP ಅವ್ರನ್ನ BJPಯ ಒಂದು ಅಸಮಾಧಾನನೋ ಅಥವಾ ಅಲ್ಲಿನ ಭಿನ್ನಮತನೋ ಅದನ್ನ ಹೊರಗಡೆ ಎಳಿಬೇಕು ಅಂತ ಮಾಡಿದ್ರ ಕುಮಾರಸ್ವಾಮಿ ಅವರು? ನಮ್ಮ ಕರ್ನಾಟಕದಲ್ಲಿ ನಿಮ್ಮ BJP ಇವತ್ತಿನ ಪರಿಸ್ಥಿತಿ ಏನಿದೆ? ರಾಷ್ಟ್ರೀಯ BJPಗೆ ಈಗ ಒಂದು ವೇಳೆ 2028ಗೆ JDS ಅನಿವಾರ್ಯ ಇದ್ದೇ ಇದೆ. ಆ ಮೆಸೇಜು ಪಾಸ್ ಆಗಿದೆ. ಈಗ ನಾನು ನಿನ್ನೆ ಇದೇ ವಿಚಾರ ಮಾತಾಡ್ಬೇಕಾದ್ರೆ ಮಾರುತ್ತೆ, ಇನ್ನೊಬ್ಬರ ಸೀನಿಯರ್ ಜರ್ನಲಿಸ್ಟ್ ಜೊತೆ ಮಾತಾಡ್ತಾ ಇದ್ದೆ. ಅವರು ಒಂದು ಒಪಿನಿಯನ್ ಹೇಳ್ತಾ ಇದ್ರು. ಏನಪ್ಪಾ ಅಂದ್ರೆ ಕುಮಾರಸ್ವಾಮಿ ಗೊತ್ತಿತ್ತು ಸೋಲೋದು. ಅವರು ಅಮಿತ್ ಶಾ ಮತ್ತೆ ಮೋದಿಗೆ ಒಂದು ರಿಪೋರ್ಟ್ ಕೊಡ್ಬೇಕಾಗಿತ್ತು. ಸೊ ಕರ್ನಾಟಕದಲ್ಲಿ BJPಯ ಲೀಡರ್ಶಿಪ್ ಸರಿ ಇಲ್ಲ, ಅಲ್ಲಿ ಒಳಜಾಗಲ ಇದೆ, ಕಿತ್ತಾಡ್ತಾರೆ. ಅಶೋಕ್, ವಿಜೇಂದ್ರ, ಮತ್ತೊಬ್ರು ಮಗದೊಂದ್ರು, ಈ ತರ ಸಿಕ್ಕಾಪಟ್ಟೆ ಗುಂಪುಗಳಿದ್ದಾವೆ. ಅದು ಇವತ್ತು ಗೊತ್ತಾಗಿದೆ ನಿಮಗೆ. ಸೊ ಸರಿ ಮಾಡಿ ಅದನ್ನ. ಸೊ ನಾನು ಲೀಡ್ರು, ಕರ್ನಾಟಕಕ್ಕೆ ಒಕ್ಕಲಿಗ ಲೀಡರ್ ಆಗಿರ್ಬೋದು, ಕೇಂದ್ರದ ಮಂತ್ರಿ ಆಗಿದ್ದೀನಿ, ಮಾಜಿ CM ಆಗಿದ್ದೀನಿ, ನನಗೆ ಅನುಭವ ಇದೆ, ಅಲ್ಲಿರೋ ನಾಯಕರಿಗೆ ಅನುಭವ ಇಲ್ಲ, ಸರಿ ಮಾಡಿ. ಅಥವಾ ಮುಂದಿನ ಚುನಾವಣೆಯಲ್ಲಿ ನನ್ನ ನೇತೃತ್ವದಲ್ಲಿ ಆಗಲಿ ಅನ್ನೋ ಥರ ಪ್ಲಾನ್ ಮಾಡಿದಾರ ಕುಮಾರಸ್ವಾಮಿ ಅವರು ಅಂತ. ಅಲ್ಲ, ಖಂಡಿತ ಈ ಪರಿಷತ್ತು ಚುನಾವಣೆಯಲ್ಲಿ ಈಗ BJPಯಲ್ಲಿ ಎಷ್ಟು ಬಣಗಳಿದ್ದಾವೆ, ಏನಾಗುತ್ತೆ, ಇದೇ ನಾಯಕತ್ವದಲ್ಲಿ ಹೋದರೆ ಮುಂದೆ 28ರ ಚುನಾವಣೆ ಏನಾಗುತ್ತೆ ಅಂತ ಈಗ ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ಗೊತ್ತಿದೆ. ಹೀಗಾಗಿ ಅವರು ಮುಂದೆ ಕಾಂಗ್ರೆಸ್ ಅದು ಬಲಿಷ್ಠ DK ಶಿವಕುಮಾರ್ ಈ ಟೀಮನ್ನು ಗೆಲ್ಲಬೇಕು, ಇವ್ರ ವಿರುದ್ಧ ಗೆಲ್ಲಬೇಕು ಅಂದರೆ ಸಹಜವಾಗಿ ಮೈತ್ರಿ ಅನಿವಾರ್ಯ ಅನ್ನೋ ಸಂದೇಶವನ್ನು ಈ ಚುನಾವಣೆ ಮೂಲಕ ರವಾನೆ ಮಾಡಿದ್ದಾರೆ. ಹಾಗಾಗಿ ನಾನು ಈಗ ಏನು ಹೇಳ್ತಿರೋದಂದರೆ ಇಲ್ಲಿ JDSಗಿಂತಲೂ ಕೂಡ ಹೆಚ್ಚು ಡ್ಯಾಮೇಜ್ ಆಗಿದ್ದು, ಹೆಚ್ಚು ವರಿಷ್ಠರ ಮುಂದೆ ಅನುಭವಿಸಿದ್ದು ಇದೇ ವಿಜೇಂದ್ರ, ಇದೇ ಅಶೋಕ್, ಇದೇ ರಾಜ್ಯ BJP ಎಲ್ಲ ನಾಯಕರು. ನಾನು ಕೇವಲ ಇದು ಅಶೋಕ್ ವಿಜೇಂದ್ರ ಅವರ ಹಿನ್ನಡೆ ಅಂತ ನಾನು ಅಂತಿಲ್ಲ. ಇಡೀ ಇರುವಂತಹ 64 ಜನ ಶಾಸಕರು ಕೂಡ ಏನು ಮಾಡಬೇಕಾಗಿತ್ತು ಆ ಕೆಲಸ ಮಾಡಲಿಲ್ಲ. BJP ಅಂತ ಪಕ್ಷದಲ್ಲಿ ಎಲ್ಲೆಲ್ಲೋ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಪಕ್ಷದವ್ರು ಬಂದು BJP ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ, ನೀವು ಮೊನ್ನೆ ಅಷ್ಟೇ ಕಾಂಗ್ರೆಸ್ ನಾಯಕತ್ವ ಚೇಂಜ್ ಆಗಿದೆ, DK ಶಿವಕುಮಾರ್ ಆಗಿದ ತಕ್ಷಣ ಏಕಾಏಕಿ 6-7 ಜನ BJP ಶಾಸಕರು ಹೋಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತದಾನ ಹಾಕ್ತಾರೆ ಅಂತ ಹೇಳಿದ್ರೆ ಅವ್ರು ಏನೇ ಹೇಳ್ಬೋದು, ನಾವು ನಮ್ಮ ಪಕ್ಷಕ್ಕೆ ಹಾಕಿದ್ವಿ ಯಾವುದಕ್ಕೆ. ಹಾಗಾದ್ರೆ ಹಾಕ್ದವ್ರು ಯಾರು? ನಾವಂತೂ ಹೋಗಿ ಹಾಕಕ್ಕಾಗಲ್ಲ, MLAನೇ ಹಾಕ್ಬೇಕು, ಯಾರಿಗೂ ಗೊತ್ತಾಗಲ್ಲ, ತೋರಿಸ್ಬೇಕಾಗಿಂತ 3 ಜನದಲ್ಲಿ ಕದ್ದಿದ್ಯಾರು ಎಲ್ಲರೂ ನಾನಲ್ಲ. ಹಾಗಾದ್ರೆ ಆದವ್ರು ಯಾರು? ಇಲ್ಲ, ಚುನಾವಣಾಧಿಕಾರಿ ವಿಶಾಲಾಕ್ಷಿ ಮೇಡಮ್ ಅಂತೂ ಓಟ್ ಹಾಕಕ್ಕಾಗಲ್ಲ, ಅವರು ಕೇವಲ ಚುನಾವಣಾ ಅಧಿಕಾರಿ ಅಷ್ಟೇ. ಹೀಗಾಗಿ BJPಯ ಬಂಡವಾಳ, BJPಯ ಬಣದಲ್ಲಿ ಆಗ್ತಾ ಇರುವಂತಹ ಈ ಬಣ ರಾಜಕೀಯ ಒಂದು ವೇಳೆ ಇದೇ ರೀತಿ ಆಗೋದ್ರೆ ನಿಮಗೂ ಭವಿಷ್ಯ ಇಲ್ಲ, ನಮಗೂ ಭವಿಷ್ಯ ಇಲ್ಲ ಅನ್ನುವಂಥದ್ದನ್ನು BJP ಹೈಕಮಾಂಡ್ಗೂ ರವಾನೆ ಮಾಡಿದಂತಾಯ್ತು. ಜೊತೆಗೆ JDS ಅಲ್ಲಿ ನನ್ನ ಜೊತೆ ಯಾರಿರ್ಬೋದು, ಯಾರಿರಲ್ಲ, ಇವು ಬೇರೆ ಕಡೆ ಹೋಗ್ತಿದ್ದಾರೆ, ಇವರು ಮುಂದಿನ ಚುನಾವಣೆ ಅಲ್ಲಿಂದನೇ ಫೇಸ್ ಮಾಡ್ತಾರೆ, ನಾನು ಬೇರೆಯವ್ರನ್ನ ಹುಡ್ಕೊಳ್ಬೇಕು ಅನ್ನುವಂಥದ್ದಕ್ಕೂ ಕೂಡ ಈ ಫಲಿತಾಂಶ ಅವ್ರಿಗೆ ಸಹಕಾರ ಆಯಿತು. ಆದರೆ ಕುಮಾರಸ್ವಾಮಿ ಅವರು ನಿಮ್ಗೆ ಎಲ್ಲಿ ವಿಶ್ವಾಸ ಇದೆ, ಎಲ್ಲಿ ಭವಿಷ್ಯ ಇದೆ, ಅಲ್ಲಿ ಹೋಗಿ ಅಂತ ಹೇಳಿದ್ರೆ ನೀವೆಲ್ಲರನ್ನೂ ಕಳಿಸೋದಾರೆ, ಹಿಡಿದಿಟ್ಕೊಳ್ಳೋದು ಯಾರನ್ನ? ಇಲ್ಲ, ಕುಮಾರಸ್ವಾಮಿ ಅವ್ರದ್ದು ಒಂದು ಮಾತು ಹೇಳ್ತಿದ್ರು, ನೆನೇನು ಹೇಳ್ತಿದ್ರು, ಇವತ್ತು ಅದನ್ನ ಹೇಳಿದ್ರು. JDSನಲ್ಲಿ ಲೀಡರ್ಶಿಪ್ ಬಗ್ಗೆ ತುಂಬ ಜನ ಮಾತನಾಡ್ತಿದ್ದಾರೆ. ಹೊಸ ಯುವಕರಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂಬರುವ ಚುನಾವಣೆಗೆ ಯೂತ್ಸ್ಗೆ ಅವಕಾಶ ಕೊಡ್ತೀನಿ ಚುನಾವಣೆ ನಿಲ್ಲೋದಕ್ಕೆ ಅನ್ನೋ ರೀತಿ ಮಾತನಾಡ್ತಿದ್ರು. ಬಹುಶಃ ಕಳಿಸ್ಬಿಡ್ತಾರಾಗಿದ್ರೆ ಅಂತ. ಅದು ಮಾಡಿದ್ರೆ ಅದು ಇನ್ನೂ ಒಳ್ಳೇದು. ಈಗ ಜಂಜಿ ಅದು ಇದು ಅಂತ ಸಿಕ್ಕಾಪಟ್ಟೆ ದೇಶಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಈಗ ಸಾರಥ್ಯ ವಹಿಸ್ಕೊಳ್ಳಕ್ಕೆ ರೆಡಿ ಆಗಿದ್ದಾರೆ. ಅದೊಂದು ಪ್ರಾಬ್ಲಮ್ ಇದೆ JDSನಲ್ಲಿ. ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕಂತಿತ್ತು, ಕುಮಾರಸ್ವಾಮಿ ಡೆಲ್ಲಿಲಿ ಇರ್ತಾರೆ ಪಾಪ. ಇಲ್ಲಿ ಪಕ್ಷವನ್ನ ಸದೃಢವಾಗಿ ಬೆಳೆಸೋದು ಹೇಗೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬಂದಾಗಲೆಲ್ಲೂ ಕೂಡ ಅಲ್ಲೂ ಒಂದು ರೀತಿ ಅಸಮಾಧಾನ ಇದೆ, ಹಿರಿಯರು ಕಿರಿಯರು ಅಂತ. ಸೊ ಅದೆಲ್ಲವನ್ನು ಕೂಡ ಡ್ಯಾಮೇಜ್ ನ ಕಂಟ್ರೋಲ್ ಮಾಡ್ಬೇಕು. ಈಗ ಸೇಮ್ ಪರಿಸ್ಥಿತಿನೇ BJPಯಲ್ಲೂ ಆಗ್ತಿರೋದು. ವಿಜೇಂದ್ರ ನಾವ್ಯಾಕೆ ಹೋಗ್ಬೇಕು? ವಿಜೇಂದ್ರ ಫಸ್ಟ್ ಟೈಮ್ MLA, ದೊಡ್ಡವರು ಅಂತ. ಮತ್ತೆ ನಾವು ಯಡಿಯೂರಪ್ಪನ ಜೊತೆ ಕೆಲಸ ಮಾಡಿರೋರು, ನಾವ್ಯಾಕೆ ವಿಜೇಂದ್ರ ನಾಯಕತ್ವ ಹೋಗ್ಬೇಕು? ವಿಜೇಂದ್ರ ಜೊತೆ ನಾವ್ಯಾಕೆ ಹೋಗ್ಬೇಕು? ಇದು BJPಯಲ್ಲಿ ಎಷ್ಟು ಮಟ್ಟಿಗಿದೆಯೋ JDS ಅಲ್ಲೂ ಕೂಡ ಅಷ್ಟು ಮಟ್ಟಿಗೆ ಇದೆ. ನಾವು ಕುಮಾರಸ್ವಾಮಿನ ಒಪ್ತೀವಿ, ಆದ್ರೆ ನಿಖಿಲ್ ಕುಮಾರಸ್ವಾಮಿ ಯಾಕೆ ಹೋಗ್ಬೇಕು ಅಂತ ಇದೇ ಕಾರಣಕ್ಕೆ ಪ್ರಾದೇಶಿಕ ಪಕ್ಷದಲ್ಲಿ ಪದೇ ಹಿನ್ನಡೆ ಆಗ್ತಿರೋದು. ಜೊತೆಗೆ ನನಗೆ ಬಹಳ ಸಮಸ್ಯೆ ಆಗ್ತಿರೋದು ಏನಂದ್ರೆ, ಪ್ರಾದೇಶಿಕ ಪಕ್ಷ ಅಂತ ಹೇಳಿದಾಗ
ರಾಷ್ಟ್ರೀಯ ಪಕ್ಷಗಳಿಗಿಂತಲೂ ವಿಭಿನ್ನವಾಗಿರಬೇಕು, ಪ್ರಾದೇಶಿಕ ಸಮಸ್ಯೆಗಳನ್ನ ಒತ್ತು ಕೊಡಬೇಕು. ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿದ್ದಾಗ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ರು. ಕೊಡ್ತಾ ಇದ್ರು. ಈಗ ಡೈಲಿ ಪೊಲಿಟಿಕ್ಸ್ ಅಲ್ಲಿ ಬ್ಯುಸಿ ಆಗಿದ್ದಾರೆ, ಅದು ಪ್ರಮುಖ ಖಾತೆ ಸಿಕ್ಕಿದೆ, ಹೀಗಾಗಿ ಅವ್ರಿಗೂ ಒಂದು ಕರ ಅಟೆನ್ಷನ್. ಇಲ್ಲಿರುವಂತಹ ನಾಯಕತ್ವ ಗಟ್ಟಿ ಇಲ್ಲ. ಇಲ್ಲಿ ವಿಧಾನಸಭೆ ಒಳಗಡೆ ಕೂತಿರುವಂತವ್ರಾಗಿರ್ಬೋದು, ನಮ್ಗೆ ಸುರೇಶ್ ಬಾಬು ಒಳ್ಳೆಯವರೇ, ಒಳ್ಳೆಯವ್ರಿಗಿಂತಲೂ ಕೂಡ ಒಳ್ಳೆಯವರಾಗಿದ್ರೆ ಆಗಲ್ಲ ರಾಜಕಾರಣದಲ್ಲಿ, ಅವ್ರ ಕ್ಷೇತ್ರಕ್ಕೆ ಮಾತ್ರ ಒಳ್ಳೆಯವರಾಗಬೇಕು. ಧೈರ್ಯವಾಗಿ ಗಟ್ಟಿಯಾಗಿ ಮಾತಾಡುವಂತವ್ರು ಬೇಕು. ಅದು ಘಟಾನುಘಟಿ ಡಿ ಕೆ ಶಿವಕುಮಾರ್ ಇಂಥವ್ರ ವಿರುದ್ಧ ನೀವು ರಾಜಕಾರಣ ಮಾಡಬೇಕಾದ್ರೆ ಬಹಳಷ್ಟು ಕುಮಾರಸ್ವಾಮಿ ಅವರಂತವ್ರು ಅನಿವಾರ್ಯ. ರಾಜ್ಯ JDSಗೆ ಅಲ್ಲಿ ದೆಹಲಿ ಬಿಟ್ಟು ಬರಂಗಿಲ್ಲ, ಇಲ್ಲಿ ರಾಜ್ಯಕ್ಕೆ ಬಂದ್ರೆ ಇಲ್ಲೇನಾಗುತ್ತಾ ಅನ್ನುವಂಥ ಒಂದು ಆತಂಕದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಆದ್ರೆ ಇದು ಸುಸಮಯ ಒಂದು ರೀತಿ. ಏನೇ ನಿರ್ಧಾರ ಇಲ್ಲ, ನಾನು ಯುವಕರಿಗೆ ಅವಕಾಶ ಕೊಡ್ತೀನಿ, ಯುವಕರನ್ನೇ ರೈಟ್ ಟೈಮ್ ಅಂತ ಹೇಳ್ಬೋದು JDS ತಗೊಳ್ಳೋದಕ್ಕೆ. ಇನ್ನು 2 ವರ್ಷ ಇದೆ, ಒಳ್ಳೆ ಟೈಮು. ನೀವು ರಾಜ್ಯ ಸುತ್ತೋದಕ್ಕೂ ಒಳ್ಳೆ ಟೈಮು, ಅಭ್ಯರ್ಥಿಗಳನ್ನ ಈಗಲೇ ನಿರ್ಧಾರ ಮಾಡೋದಕ್ಕೂ ಒಳ್ಳೆ ಟೈಮು, ಮೈತ್ರಿ ಬೇಡವಾ ಬೇಕಾ ಅನ್ನೋ ನಿರ್ಧಾರ ಮಾಡೋದಕ್ಕೂ ಒಳ್ಳೆ ಟೈಮ್.